ನಿನಗೊಂದು ಸತ್ಯ ಗೊತ್ತಾ ಅಗಸ್ತ್ಯ? ಒಳ್ಳೆ ಹೆಂಡತಿ ತರ ಪೋಸ್ ಕೊಡ್ತಿರೋ ಇವಳುನು ನಿನಗ್ ಮೋಸ ಮಾಡ್ತಿದ್ದಾಳೆ. ಛಾಯಾ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಮೊದಲೇ ಮನೇಲಿ ಏನೆಲ್ಲ ಆಗಿದೆ, ನೀನ್ ಇನ್ನೊಂದು ಸಮಸ್ಯೆನ ಕ್ರಿಯೇಟ್ ಮಾಡ್ಬೇಡ. ನನಗ್ ಸಮಸ್ಯೆ ಕ್ರಿಯೇಟ್ ಮಾಡೋ ಉದ್ದೇಶ ಇಲ್ಲ ಅಗಸ್ತ್ಯ. ಮುಂದೆ ಈ ಸಮಸ್ಯೆ ದೊಡ್ಡದಾಗಬಾರ್ದು ಅನ್ನೋ ಎಚ್ಚರಿಕೆ ಕೊಡ್ತಿದ್ದೀನಿ ಅಷ್ಟೆ. ನೀನಿವತ್ತು ದಯಾ ಅಂಕಲ್ ವಿಚಾರಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿಯಲ್ಲ, ಅದಕ್ಕೆ ಕಾರಣ ಆ ವಿಷಯ ನಿನಗೆ ಹೊಸ್ತು. ಇವತ್ತೇ ನಿನಗ ಆ ವಿಷಯ ಗೊತ್ತಾಗಿದ್ದು. ಆದ್ರೆ ಭಕ್ತಿ ನೋಡು ಹೇಗಿದ್ದಾಳೆ ಅಂತ. ಅವಳು ಯಾಕೆಷ್ಟು ಆರಾಮಾಗಿದ್ದಾಳೆ ಗೊತ್ತಾ ನಿನ್ಗೆ? ದಯಾ ಅಂಕಲ್ ಮೋಸ ಮಾಡಿರೋ ವಿಚಾರ ಈ ಭಕ್ತಿಗೆ ಮುಂಚೆನೆ ಗೊತ್ತಿತ್ತು. ಮುಂಚೆನೆ ಗೊತ್ತಿತ್ತಾ? ಚಿಕ್ಕಿ, ಛಾಯಾ ಏನ್ ಹೇಳ್ತಿದ್ದಾಳೆ? ಏನ್ ಹೇಳ್ತಿದ್ದಾಳೆ ಅಂತ ಅಲ್ಲ, ಈ ಛಾಯಾ ಹೇಳಿದ್ದು ನಿಜನಾ ಅಂತ ಕೇಳ್ಬೇಕು. ಛಾಯಾ ಹೇಳ್ತಿರೋದು ನಿಜಾನಾ? ನಿನ್ನನ್ನೇ ಕೇಳ್ತಿರೋದು ಛಾಯಾ ಹೇಳ್ತಿರೋ ನಿಜಾನಾ ಅಂತ. ಗೊತ್ತಿತ್ತು, ಆದ್ರೆ ನಿಮ್ಮ ಹತ್ರ ಯಾಕೆ ಹೀಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಅಗಸ್ತ್ಯ, ಅಗಸ್ತ್ಯ ನನ್ನ ಮಾತು ಕೇಳಿ ಪ್ಲೀಸ್. ಅಗಸ್ತ್ಯ ಕೇಳಲ್ಲ. ಇನ್ಯಾವತ್ತೂ ನಿನ್ ಗಂಡ ನಿನ್ ಮಾತನ್ನ ಕೇಳಲ್ಲ. ಹಾಗ್ ಮಾಡ್ತೀನಿ ನಾನು. ಗಂಡಂಗ್ ಹೇಳಿದ್ರೆ ಅತ್ತೆ ಕೋಪ ಮಾಡ್ಕೊಳ್ತಾರೆ, ಹೇಳಿಲ್ಲ ಅಂದ್ರೆ ಗಂಡ ಕೋಪ ಮಾಡ್ಕೊಳ್ತಾನೆ. ಛೇ, ಎಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಭಕ್ತಿ. ನಿನ್ನೆ ಪರಿಸ್ಥಿತಿ ನನ್ ಶತ್ರುಗಳಿಗೆ ಮಾತ್ರ ಬರ್ಲಿ ಅಂತ ಆ ಬನಶಂಕರಮ್ಮನ ಹತ್ರ ಬೇಡ್ಕೊಳ್ತೀನಿ. ಹಾಲು ವೇಸ್ಟ್ ಆಗೋಗುತ್ತೆ, ನೀನೇ ಕುಡಿ, ಹೊಟ್ಟೆ ತಣ್ಣಗಾಗುತ್ತೆ. ಬಾಯ್.